ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಮೀ. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾರನ್ನೇ ಆಗಲಿ ಯಾವ ಬುಕ್ ಓದಬೇಕು, ಹೇಗೆ ಸ್ಟಡಿ ಮಾಡಬೇಕು ಅಂತ ಕೇಳಿದಾಗ ಆಲ್ಮೋಸ್ಟ್ ಎಲ್ಲರೂ ನಮಗೆ ರೆಫರ್ ಮಾಡೋದೇ, ಸಜೆಸ್ಟ್ ಮಾಡೋದೇ ಬೇಸಿಕ್ ಓದಿ ಅಂತ ಹೇಳ್ತಾರೆ ಅಲ್ವಾ. ಅದರಿಂದ 6th 12th ಓದಿ, 6th 10th ಓದಿ ಅಂತ ತುಂಬ ಜನ ಸಜೆಸ್ಟ್ ಮಾಡ್ತಾರೆ. ಬಟ್ ಅಷ್ಟೇ ಎನಫ್ ಆಗಲ್ಲ, ಅಷ್ಟು ಓದಿದರೆ ಸಾಕಾಗೋದಿಲ್ಲ. ಆದರೆ ಅದು ಬೇಸಿಕ್ಕಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲರೂ ಬೇಸಿಕ್ ಓದಬೇಕು ಅಂದರೆ ಎಲ್ಲರಿಗೂ ಎಲ್ಲ ಬುಕ್ಸ್ಗಳೂ ಸಿಗೋದಿಲ್ಲ. 6th 12th ಎಲ್ಲ ಬುಕ್ಸ್ನ ಕಲೆಕ್ಟ್ ಮಾಡಿ ಲೈನ್ ಓದಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸಾಧ್ಯನೇ ಇಲ್ಲ ಅಂತ ಇಲ್ಲ, ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳೋದಕ್ಕೆ. ಆದ್ದರಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋ ಕಾರಣದಿಂದ ನಾನು ಎಲ್ಲ ಬುಕ್ಸ್ನ ಕಲೆಕ್ಟ್ ಮಾಡಿ ತುಂಬ ಸರಳವಾದಂಥ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಂಡಿರೋ ಕಾರಣ ನನ್ನ ಜೊತೆ ನೀವು ಕಲೀಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕ KTET ಎಕ್ಸಾಮ್ ಕೂಡ ಆಗಿದೆ, ರಿಸಲ್ಟ್ ಕೂಡ ಬಂದಿರೋದ್ರಿಂದ ಯಾರ್ಯಾರ್ದೆಲ್ಲ ಕ್ಲಿಯರ್ ಆಗಿದೆ, ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದೀರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಯಾರ್ದು ಕ್ಲಿಯರ್ ಆಗಿಲ್ಲ CTET ಇದೆ ಅದಕ್ಕೂ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಈಗ GPSTR HSTR ಆಗ್ತಿರೋದ್ರಿಂದ ಅದಕ್ಕೆ ಮುಂದೆ CETಗೋಸ್ಕರ ಪ್ರಿಪ್ರೇಷನ್ ಅನ್ನೋದು ಎಲ್ಲ ಮಾಡ್ಕೊತಾ ಇರ್ತಾರೆ. ಅದಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ತುಂಬ ಮುಖ್ಯವಾಗಿರುವಂತಹ ವಿಷಯವನ್ನು ಸಂಬಂಧಪಟ್ಟಂತೆ ನಾನು ಇಂದಿನ ತರಗತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸೋಷಿಯಲ್ ಸೈನ್ಸ್ ಇಷ್ಟಪಡ್ತೀನಿ. ಈ ವಿಷಯನ ಕುರಿತು ನಾವು ಅಧ್ಯಯನ ಮಾಡೋದಾದರೆ ಇದರಲ್ಲಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ಎಂಬ ವಿವಿಧ ಭಾಗಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆದ್ದರಿಂದ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಈ ವಿಷಯನ ಕುರಿತು ನಾವು ಅಧ್ಯಯನ ಮಾಡೋದಾದರೆ ಇದರಲ್ಲಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಹಾಗೂ ವ್ಯವಹಾರ ಅಧ್ಯಯನ ಎಂಬ ವಿವಿಧ ಭಾಗಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆದ್ದರಿಂದ ಸಮಾಜ ವಿಜ್ಞಾನ ಅನ್ನೋದು ತುಂಬ ಮುಖ್ಯವಾಗಿರುವಂಥ ವಿಷಯ ಆಗಿರುತ್ತೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಇತಿಹಾಸದ ಕೆಲವು ಭಾಗಗಳನ್ನು ಕುರಿತು ಅಧ್ಯಯನ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಇತಿಹಾಸ ಈ ವಿಭಾಗವನ್ನು ಕುರಿತು ನಾವು ಅಧ್ಯಯನ ಮಾಡೋಣ. ಹಾಗಾದರೆ ಇತಿಹಾಸ ಅಂದರೆ ಏನು? ಈ ಹಿಂದೆ ನಡೆದುದನ್ನು ಕ್ರಮಬದ್ಧವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡೋದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಹಲವಾರು ಜನರು ತಮ್ಮದೇ ಆದಂಥ ರೀತಿಯಲ್ಲಿ ಇತಿಹಾಸವನ್ನು ನಮಗೆ ವಿವರಿಸ್ತಾ ಹೋಗ್ತಾರೆ. ಮೊದಲೇ ಹೇಳ್ದಾಗೆ ಗತಕಾಲದ ಘಟನೆಗಳನ್ನು ಕುರಿತು ಅಧ್ಯಯನ ಮಾಡೋದೇ ಇತಿಹಾಸ ಅಂತ ನಾವು ಹೇಳ್ತೀವಿ. ಗತಕಾಲದ ಘಟನೆಗಳು ಅಂದರೆ ಈ ಹಿಂದೆ ನಡೆದೋಗಿರುವಂತಹ ಘಟನೆಗಳು, ಅದನ್ನು ನಾವು ಕ್ರಮಬದ್ಧವಾದಂಥ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ ಅಲ್ವಾ. ಈ ಇತಿಹಾಸವನ್ನು ರಚನೆ ಮಾಡೋರು ಇರ್ತಾರಲ್ವಾ, ಇತಿಹಾಸಕಾರರು ಅಂದರೆ ಏನು ಅಂತ ಕೆಲವು ಪ್ರಶ್ನೆಗಳು ಬರ್ಬೋದು. ಈ ಇತಿಹಾಸವನ್ನು ಯಾರು ರಚನೆ ಮಾಡ್ತಾರಲ್ವಾ ಅವರನ್ನೇ ನಾವು ಇತಿಹಾಸಕಾರರು ಅಂದ್ಬಿಟ್ಟು ಕರಿತೀವಿ. ಮೊದಲೇ ಹೇಳ್ದಾಗೆ ಈ ಹಿಂದೆ ನಡೆದೋಗಿರುವಂಥ ಘಟನೆಗಳನ್ನು ಅಧ್ಯಯನ ಮಾಡೋದನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ. ಅದೇ ರೀತಿ ಆ ನಡೆದೋಗಿರುವಂಥ ಘಟನೆಗಳನ್ನು ಕುರಿತು ಇತಿಹಾಸವನ್ನು ಬರೆಯುವವರನ್ನು ನಾವು, ಇತಿಹಾಸವನ್ನು ರಚನೆ ಮಾಡೋರನ್ನು ಇತಿಹಾಸಕಾರರು ಅಂತ ಹೇಳ್ತೀವಿ ಅಲ್ವಾ. ಈ ಇತಿಹಾಸದ ರಚನಾಕಾರರು, ಇತಿಹಾಸ ಅಂತ ಬಂದಾಗ ಈ ಇತಿಹಾಸಕ್ಕೆ ಪಿತಾಮಹ ಕೂಡ ಒಬ್ರು ಇರ್ತಾರಲ್ವಾ, ಅವರನ್ನ ಇತಿಹಾಸದ ಪಿತಾಮಹ ಅಂತ ಹೇಳ್ತೀವಿ. ಆ ಇತಿಹಾಸದ ಪಿತಾಮಹ ಯಾರು ಅಂತ ನೋಡಕ್ ಹೋದ್ರೆ ಹೆರೋಡೋಟಸ್. ಅರ್ಥ ಆಯ್ತಲ್ವಾ? ಹೆರೋಡೋಟಸ್. ಹಿಂದೆ ನಡೆದಿರೋಂಥ ಘಟನೆಗಳನ್ನು ಅಧ್ಯಯನ ಮಾಡೋದು ಇತಿಹಾಸ. ಆ ಇತಿಹಾಸವನ್ನು ರಚಿಸೋರನ್ನ ಇತಿಹಾಸಕಾರರು ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಮೊದಲನೇ ಬಾರಿಗೆ ಇತಿಹಾಸವನ್ನು ರಚಿಸಿದಂಥವರು ಹೆರೋಡೋಟಸ್. ಅವರನ್ನು ನಾವು ಇತಿಹಾಸದ ಪಿತಾಮಹ ಅಂದ್ಬಿಟ್ಟು ಕರಿತೀವಿ. ಅವರು ಯಾವ ದೇಶದವರು ಅಂತ ನೋಡ್ತಾ ಬಂದಾಗ ಅವರು ಗ್ರೀಕ್ ದೇಶದವರಾಗಿರ್ತಾರೆ. ಮೊದಲೇ ಹೇಳ್ದಾಗೆ ಇತಿಹಾಸದ ಪಿತಾಮಹ ಆಗಿರುವಂಥ ಹೆರೋಡೋಟಸ್ ಇವ್ರು ಯಾವ ದೇಶ ಅಂತ ಹೇಳಿದೆ? ಗ್ರೀಕ್ ದೇಶದವರು. ಇವರು ಸಾಶಾಪು 5ನೇ ಶತಮಾನದಲ್ಲಿ ಜೀವಿಸಿದಂತಹ
ಗ್ರೀಕ್ನ ಇತಿಹಾಸಕಾರರಾಗಿದ್ದಾರೆ. ಇವರು ಇತಿಹಾಸ ಮತ್ತು ಮಾನವಶಾಸ್ತ್ರದಲ್ಲಿ ಕೂಡ ಹೆಚ್ಚಿನ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ಮೊದಲೇ ಹೇಳಿದಾಗೆ ಫಸ್ಟು ಇತಿಹಾಸವನ್ನು ರಚಿಸಿದಂಥವರು, ಇತಿಹಾಸದ ಪಿತಾಮಹ ಅಂದ್ಬಿಟ್ಟು ನಾವು ಕರಿತೀವಲ್ವಾ, ಹಾಗಿದ್ರೆ ಅವ್ರ ಕೃತಿ ಯಾವುದು ಅಂತ ಹೇಳಿದ್ರೆ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಇದು ಹೆರೋಡೋಟಸ್ ರವರ ಕೃತಿ. ಸ್ನೇಹಿತರೆ, ಕೆಲವೊಂದು ಎಕ್ಸಾಮಲ್ಲಿ ಕೇಳಿದ್ದಾರೆ ಇತಿಹಾಸದ ಪಿತಾಮಹ ಯಾರು ಅಂತನಾದರೂ ಕೇಳ್ಬೋದು. ಇಲ್ಲ ಅಂದರೆ ಇತಿಹಾಸದ ಪಿತಾಮಹ ಅಂತ ಕರೆಸುವಂಥ ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದ್ದಾರೆ ಅಂತ ಕೂಡ ಕೇಳ್ಬೋದು. ಇಲ್ಲ ಅಂದರೆ ಅವರ ಕೃತಿ ಯಾವುದು ಅಂತನಾದರೂ ಕೇಳ್ಬೋದು. ಅವರು ಯಾವ ರೀತಿಯಾಗಿನೂ ಪ್ರಶ್ನೆಗಳನ್ನು ತೆಗಿಬೋದು. ಆದ್ದರಿಂದ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕಾಗುತ್ತೆ. ಅವರ ಕೃತಿ ಯಾವುದು ಅಂತ ಹೇಳಿದ್ರೆ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ ಅನ್ನೋದು ಅವರು ಬರೆದಿದ್ದಾರೆ. ಇದು ಗ್ರೀಕರು ಮತ್ತು ಪರ್ಷಿಯನ್ನರ ನಡುವೆ ನಡೆದಂತಹ ಯುದ್ಧಗಳಿಗೆ ಸಂಬಂಧಪಟ್ಟಂತಹ ಒಂದು ದಾಖಲಾತಿಯಾಗಿರುತ್ತೆ. ಇವರು ಇದನ್ನು ಗ್ರೀಕ್ ಮತ್ತು ಪರ್ಷಿಯನ್ ವಾರ್ಸ್ನಲ್ಲಿ ನಡೆದಿರುವಂತಹ ಯುದ್ಧಗಳ ಬಗ್ಗೆ ಅವರು ಇದರಲ್ಲಿ ನಮಗೆ ತಿಳಿಸ್ತಾ ಹೋಗ್ತಾರೆ. ಇದೇ ಆರಂಭಿಕ ಇತಿಹಾಸದ ಮೊದಲ ಕೃತಿಯಾಗಿರುತ್ತೆ. ಆದ್ದರಿಂದ ಇವರನ್ನು ಇತಿಹಾಸದ ಪಿತಾಮಹ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಈ ಹಿಂದೆ ನಡೆದಿರುವಂತಹ ಘಟನೆಯನ್ನು ನಾವು ಇತಿಹಾಸ ಅಂತ ಕರಿತೀವಿ. ಆ ಇತಿಹಾಸವನ್ನು ರಚನೆ ಮಾಡೋರನ್ನು ನಾವು ಇತಿಹಾಸಕಾರರು ಅಂದ್ಬಿಟ್ಟು ಕರಿತೀವಿ. ಇದೇ ರೀತಿಯಾಗಿ ಇತಿಹಾಸವನ್ನು ಮೊಟ್ಟ ಮೊದಲು ರಚಿಸಿದವರನ್ನು ಇತಿಹಾಸದ ಪಿತಾಮಹನಾಗಿ ನಾವು ಹೆರೋಡೋಟಸರನ್ನು ನೋಡ್ತೀವಿ. ಅವರು ಗ್ರೀಕ್ ದೇಶದವರು. ಅವರ ಕೃತಿ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ. ಅರ್ಥ ಆಯ್ತಲ್ವಾ? ಈ ಇತಿಹಾಸ ಅನ್ನೋದಕ್ಕೆ ಹೆರೋಡೋಟಸ್ ಅವರು ತಮ್ಮದೇ ಆದಂಥ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಅಂದರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದಂಥ ಘಟನೆಗಳ ದಾಖಲೆಯೇ ಇತಿಹಾಸ. ಅಂದರೆ ಈಗ ಮುಂದಿನ ಜನ್ರೇಷನ್ ಬರುತ್ತಲ್ವಾ, ಅವರು ಕೂಡ ನೆನ್ಪಿಟ್ಕೋಬೇಕು, ನಮ್ಮನ್ನು ನೆನೆಸ್ಬೇಕು ಅಂತ ಅಂದಾಗ ಆ ಮಹಾನ್ ವೀರರುಗಳು ಮತ್ತು ಮಹತ್ವಪೂರ್ಣವಾದಂಥ ಘಟನೆಗಳ ದಾಖಲೆ ಇದ್ದರೆ ಅವರು ನಮ್ಮನ್ನು ನೆನಪಿಸ್ಕೋತಾರಲ್ವಾ. ಸೊ ಅದರ ದಾಖಲೆಯನ್ನು ನಾವು ಇತಿಹಾಸ ಅಂತ ಹೇಳ್ತೀವಿ ಅಂದ್ಬಿಟ್ಟು ಹೆರೋಡೋಟಸ್ ಇತಿಹಾಸವನ್ನು ಕುರಿತು ನಮಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅರ್ಥ ಆಯ್ತಲ್ವಾ? ಇತಿಹಾಸ ಅಂದರೆ ಹಿಂದೆ ನಡೆದುದನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದು. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಆ ಇತಿಹಾಸವನ್ನು ರಚಿಸೋರು ಇತಿಹಾಸಕಾರರು. ಆಯಿತಾ? ಹಾಗಾದರೆ ಇತಿಹಾಸವನ್ನು ಹೇಗೆ ರಚಿಸ್ತೀವಿ? ಸುಮ್ಮನೆ ಇತಿಹಾಸವನ್ನು ರಚಿಸೋದಕ್ಕಾಗುತ್ತಾ? ಅದಕ್ಕೆ ಮೂಲ ದಾಖಲೆಗಳು ಬೇಕಾಗುತ್ತಲ್ವಾ? ಕೆಲವ್ರ ಪ್ರಕಾರ, ತುಂಬ ಇತಿಹಾಸಕಾರರು ಹೇಳಿರೋ ಪ್ರಕಾರ, ಆಧಾರವಿಲ್ಲದೆ ಇತಿಹಾಸ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಆಧಾರಗಳಿಲ್ಲದೆ ನಾವು ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು GPSTಯ ಡಿಸ್ಕ್ರಿಪ್ಟಿವ್ ಪೇಪರಲ್ಲೂ ಕೂಡ ಕೇಳ್ಬೋದು. ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ. ಈಗ ಡಿಸ್ಕ್ರಿಪ್ಟಿವ್ ಪೇಪರಲ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಾರೆ. ಅಲ್ಲಿ ಕೆಲವೊಂದು ಅಪ್ಲೈಡ್ ಕ್ವಶನ್ಸ್ನ ಕೂಡ ಕೇಳ್ಬೋದು. ಅದೇ ರೀತಿಯಾಗಿ ಈ ರೀತಿ ಕ್ವಶನ್ಸ್ಗಳನ್ನು ಕೂಡ ಅವರು ತೆಗಿಬೋದು. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಏಕೆ ಅಂತ ಬಂದಾಗ, ಗತಕಾಲದ ಘಟನೆಗಳನ್ನು ಪುನರಾವರ್ತಿಸುವುದಾಗಲಿ ಅದನ್ನು ಪುನರ್ರಚಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದ್ದರಿಂದ ಮೂಲಾಧಾರವಿಲ್ಲದೆ ಇತಿಹಾಸವಿಲ್ಲ. ಏನಂತ ಅಂದರೆ, ಈಗ ಹಿಂದೆ ನಡೆದೋಗಿರುವಂಥ ಘಟನೆಗಳನ್ನು ನಾವು ಮತ್ತೆ ಮರುಸೃಷ್ಟಿ ಮಾಡೋದಕ್ಕಾಗಲ್ಲ, ಪುನರಾವರ್ತಿಸೋದಕ್ಕೆ ಆಗಲ್ಲ, ಮತ್ತು ಅದನ್ನು ಪುನರ್ರಚಿಸೋದಕ್ಕೂ ಕೂಡ ಆಗೋದಿಲ್ಲ. ಆದ್ದರಿಂದ ಈ ಮೂಲಾಧಾರಗಳಿರ್ತಾವಲ್ಲ, ಅವು ನಮಗೆ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡ್ತವೆ. ಆದ್ದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಹಾಗಾದರೆ ಈ ಆಧಾರಗಳು ಅಂದರೆ ಏನು ಅಂತ ಅಂದಾಗ, ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾಗುವಂಥ ಮೂಲ ಸಾಮಗ್ರಿಗಳನ್ನು ನಾವು ಮೂಲಾಧಾರಗಳು ಅಂತ ಹೇಳ್ತೀವಿ. ಅಂದರೆ ಗತಕಾಲದಲ್ಲಿ ನಡೆದೋಗಿರುವಂಥ ಚರಿತ್ರೆಗಳನ್ನು ರಚನೆ ಮಾಡೋದಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥ ಮೂಲ ಸಾಮಗ್ರಿಗಳು, ಅದನ್ನು ನಾವು ಆಧಾರಗಳು ಅಂತ ಹೇಳ್ತೀವಿ. ಹಾಗಾದರೆ ಆಧಾರಗಳಲ್ಲಿ ನಾವು ಕೆಲವು ಪ್ರಕಾರಗಳನ್ನು ನೋಡ್ತೀವಲ್ವಾ,
ಆಧಾರಗಳ ಪ್ರಕಾರಗಳು ಅಂತ ಬಂದಾದಾಗ ಸಾಹಿತ್ಯಿಕ ಆಧಾರ, ಅದರಲ್ಲಿ ಲಿಖಿತ ಮತ್ತು ಅಲಿಖಿತ ಆಧಾರ ಬರಬಹುದು. ಸಾಹಿತ್ಯಿಕ ಆಧಾರ, ಪ್ರಾಕ್ತನ ಆಧಾರ ಹಾಗೂ ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳು. ಹಾಗಾದ್ರೆ ಈ ಸಾಹಿತ್ಯಿಕ ಆಧಾರದಲ್ಲಿ ನಾವು 2 ವಿಧವನ್ನ ಕಾಣ್ತೀವಿ. ಅದರಲ್ಲಿ ದೇಶೀಯ ಸಾಹಿತ್ಯ ಆಧಾರಗಳು ಮತ್ತು ವಿದೇಶಿಯ ಸಾಹಿತ್ಯ ಆಧಾರಗಳು. ದೇಶೀಯ ಸಾಹಿತ್ಯ ಆಧಾರ, ದೇಶೀಯ ಸಾಹಿತ್ಯಿಕ ಆಧಾರಗಳು ಅಂದರೆ ನಮ್ಮ ಭಾರತೀಯರಿಂದಲೇ ರಚನೆ ಆಗಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈ ಸಾಹಿತ್ಯಗಳು ಎಲ್ಲ ಭಾರತೀಯ ಭಾಷೆಯಲ್ಲಿ ಬರವಣಿಗೆ ಮೂಲಕ ನಮಗೆ ಲಭ್ಯವಾಗಿದೆ. ಉದಾಹರಣೆಗೆ ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಹೀಗೆ ಅನೇಕ ಭಾರತೀಯ ಭಾಷೆಯಲ್ಲಿ ನಮಗೆ ದೇಶೀಯ ಸಾಹಿತ್ಯ ಅನ್ನೋದು ಲಭ್ಯ ಆಗಿರುತ್ತೆ. ದೇಶೀಯ ಸಾಹಿತ್ಯಕ್ಕೆ ಕೆಲವು ಉದಾಹರಣೆಗಳು ಅಂತ ನಾವು ನೋಡಿದಾಗ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲಾನ ಗತ ಸಪ್ತಸತಿ, ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪ ಅವರ ವಿಕ್ರಮಾರ್ಜುನ ವಿಜಯಂ, ಸಂಗಮ್ ಸಾಹಿತ್ಯ, ಬೌದ್ಧ ಸಾಹಿತ್ಯದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದಂತಹ ಶ್ರೀವಿಜಯ ಕವಿಯ ಕವಿರಾಜ ಮಾರ್ಗ ಇವು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯಾಗಿದೆ. ಮತ್ತೊಮ್ಮೆ ಹೇಳೋದಾದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲಾನ ಗತ ಸಪ್ತಸತಿ, ಬಾಣಭಟ್ಟನ ಹರ್ಷಚರಿತೆ, ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ, ಪಂಪನ ವಿಕ್ರಮಾರ್ಜುನ ವಿಜಯಂ, ಗಂಗಾ ಸಾಹಿತ್ಯ, ಬೌದ್ಧ ಸಾಹಿತ್ಯ ಅದರ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿದ್ದ ಶ್ರೀವಿಜಯನ ಕವಿರಾಜ ಮಾರ್ಗ. ಈ ಎಲ್ಲ ಸಾಹಿತ್ಯಗಳು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಯಾಗಿರುತ್ತೆ. ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯ ಆಧಾರಗಳು. ವಿದೇಶಿ ಸಾಹಿತ್ಯ ಆಧಾರಗಳು ಮೊದಲೇ ಹೇಳಿದ ಹಾಗೆ ದೇಶೀಯ ಸಾಹಿತ್ಯ ಆಧಾರಗಳು ಅಂದರೆ ಭಾರತೀಯರಿಂದ ರಚನೆಯಾಗಿರುತ್ತೆ. ಅದೇ ರೀತಿ ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಅಂದಾಗ ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಆ ಗ್ರಂಥಗಳನ್ನು ನಾವು ವಿದೇಶಿ ಸಾಹಿತ್ಯಗಳು ಎಂದು ಕರಿತೀವಿ. ಇವು ವಿದೇಶಿಯರಿಂದ ರಚನೆಯಾಗಿರುತ್ತೆ. ವಿದೇಶಿ ಸಾಹಿತ್ಯ ಆಧಾರಕ್ಕೆ ಉದಾಹರಣೆ ಅಂತ ಬಂದಾಗ ಮೆಗಸ್ತನಿಸ್ನ ಇಂಡಿಕಾ, ಹ್ಯುಯೆನ್ತ್ಸಾಂಗ್ನ ಸಿಯೂಕಿ, ಪಾಹಿಯಾನ್ನ ಘೋಗೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಬರಾನಿನ ತಾರಿಕ್ ಇ ಫಿರೋಜ್ ಶಾಹಿ, ವಿಜಯನಗರಕ್ಕೆ ಬಂದ ಫರ್ನಿಯೋ ನ್ಯೂನಜ್, ಬಾರ್ಬೋಸಾ, ನಿಕೋಲೋ ಕಾಂಟಿ ಹೀಗೆ ಮೊದಲಾದವರಂತಹ ಗ್ರಂಥಗಳನ್ನು ನಾವು ಅವರು ದಾಖಲಿಸಿದ ದಾಖಲೆಗಳನ್ನು ವಿದೇಶಿ ಸಾಹಿತ್ಯ ಆಧಾರಗಳು ಅಂದ್ಬಿಟ್ಟು ಕರಿತೀವಿ. ಮತ್ತೊಮ್ಮೆ ಹೇಳೋದಾದರೆ ಮೆಗಸ್ತನಿಸ್ನ ಇಂಡಿಕಾ, ಹ್ಯುಯೆನ್ತ್ಸಾಂಗ್ನ ಸಿಯೂಕಿ, ಪಾಹಿಯಾನ್ನ ಗೋಗೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿಯ ಜಿಯೋಗ್ರಫಿ, ಬರಾನಿನ ತಾರಿಕ್ ಎ ಫಿರೋಜ್ ಶಾಹಿ, ವಿಜಯನಗರಕ್ಕೆ ಬಂದ ಫರ್ನಿಯೋ ನ್ಯೂನಜ್, ಬಾರ್ಬೋಸಾ, ನಿಕೋಲೋ ಕಾಂಟಿ ಹೀಗೆ ಇತ್ಯಾದಿ. ಇವು ಸಾಹಿತ್ಯಾಧಾರಕ್ಕೆ ಉದಾಹರಣೆಯಾಗಿರುತ್ತವೆ. ಅದೇ ರೀತಿಯಾಗಿ ಮೌಖಿಕ ಅಥವಾ ಅಲಿಖಿತ ಐತಿಹ್ಯಗಳು. ಮೌಖಿಕ ಸಾಹಿತ್ಯವು ಜನಪದ ಗೀತೆ ಅಥವಾ ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತೆ. ಅಂದರೆ ಇವು ಯಾವುದೇ ಲಿಖಿತ ರೂಪದಲ್ಲಿ ಇರೋದಿಲ್ಲ. ಇವು ಮೌಖಿಕ ಸಾಹಿತ್ಯ ಅನ್ನೋದು ಮಾನವನ ಸಮಾಜದ ನೆನಪುಗಳ ಚರಿತ್ರೆ ಕೂಡ ಆಗಿರುತ್ತೆ. ಮೌಖಿಕ ಸಾಹಿತ್ಯ ನಮಗೆ ಯಾರ್ಯಾರ ಇತಿಹಾಸವನ್ನು ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ? ಮೌಖಿಕ ಸಾಹಿತ್ಯ ಅನ್ನೋದು ನಮಗೆ ಯಾರ ವಿಷಯವನ್ನು ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಅಂದರೆ ಇವು ಸ್ಥಳೀಯ ಇತಿಹಾಸವನ್ನು ತಿಳಿಯೋದಕ್ಕೆ ಸಹಾಯ ಮಾಡಿರುತ್ತೆ. ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕೆಲವೊಂದು ಹಳೆ ಕಥೆಗಳಿರುತ್ತೆ. ಯಾವುದೋ ಒಂದು ಊರು ಅಂತ ಬಂದಾಗ ಅಲ್ಲಿ ಏನೋ ಇತಿಹಾಸ ಅನ್ನೋದು ಇರುತ್ತೆ. ಅದ್ರ ಬಗ್ಗೆ ನಾವು ಎಲ್ಲೂ ದಾಖಲೆಗಳನ್ನು ಕಂಡಿಲ್ಲ ಅಂದರೂ ನಮ್ಮ ಜನ್ರೇಷನಿಂದ ನಮ್ಮ ಅಜ್ಜ ಮುತ್ತಜ್ಜ ಅವ್ರು ನಮಗೆ ಹೇಳಿರ್ತಾರೆ, ನಾವು ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಅದೇ ಥರ ಅದು ಮೌಖಿಕವಾಗಿ ಬರ್ತಾ ಇರುತ್ತೆ ಅಲ್ವಾ? ಒಬ್ಬರಿಂದ ಒಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಮೌಖಿಕ ಸಾಹಿತ್ಯ ಅನ್ನೋದು ಅದು ಅಲ್ಲಿನ ಸ್ಥಳೀಯ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಉದಾಹರಣೆಗೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ, ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರು ಲಕ್ಷ್ಮಣ, ಮೆಡೋಸ್ ಟೇಲರ್ ಇತ್ಯಾದಿ. ಹೀಗೆ ಹಲವಾರು ಜನರ
ಸ್ಥಳೀಯ ನಾಯಕರುಗಳ ಇತಿಹಾಸವನ್ನು ತಿಳಿಯೋದಕ್ಕೆ ನಮಗೆ ಈ ಮೌಖಿಕ ಐತಿಹ್ಯಗಳು ಅನ್ನೋದು ತುಂಬ ಸಹಾಯಕ ಆಗುತ್ತೆ. ಅದೇ ರೀತಿಯಾಗಿ ಸಾಂಸ್ಕೃತಿಕ ನಾಯಕರುಗಳ ಬಗ್ಗೆ ಕೂಡ ತಿಳಿಯೋದಕ್ಕೆ ಇದು ಸಹಕಾರಿಯಾಗಿದೆ. ಉದಾಹರಣೆಗೆ ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಿಶುನಾಳ ಶರೀಫ, ಹೀಗೆ ಅನೇಕ ಸಾಂಸ್ಕೃತಿಕ ನಾಯಕರುಗಳ ಬಗ್ಗೆ ತಿಳಿದುಕೊಳ್ಳಲು ಇದು ಸಹಾಯಕವಾಗಿರುತ್ತೆ. ಹಾಗೆ ನಾವು ಆಧಾರಗಳಲ್ಲಿ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಆಧಾರಗಳನ್ನು ನೋಡಿದ್ವಿ. ಈಗ ಮುಂದಿನ ಅಂಶ ಬಂದ್ಬಿಟ್ಟು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳು ಈ ಹಿಂದೆ ಮಾನವರು ನಿರ್ಮಿಸಿದಂತಹ ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂದ್ಬಿಟ್ಟು ಕರಿತೀವಿ. ಅಂದರೆ ಹಿಂದಿನ ಮಾನವರು ಉಪಯೋಗಿಸಿದಂತಹ ನಿರ್ಮಿಸಿದಂತಹ ಭೌತಿಕ ವಸ್ತುಗಳು, ಅವು ನಮಗೆ ಅವಶೇಷಗಳು, ಈಗಲೂ ಕಣ್ಣಿಗೆ ಕಾಣುವಂಥವು, ಆಯಿತಾ? ಅಂಥ ವಸ್ತುಗಳು, ಅಂಥ ಅವಶೇಷಗಳನ್ನು ನಾವು ಪುರಾತತ್ವ ಆಧಾರಗಳು ಅಂದ್ಬಿಟ್ಟು ಕರಿತೀವಿ. ಇವು ನಮ್ಗೆ ಹೆಂಗೆ ದೊರಕೋದ್ವಪ್ಪ ಅಂತ ನೋಡಿದಾಗ ಅವು ನಮಗೆ ಸಂಶೋಧನೆ ಮತ್ತು ಉತ್ಖನನದ ಮೂಲಕ ದೊರಕಿರ್ತವೆ. ಉದಾಹರಣೆಗೆ ಅಂತಹ ಅವಶೇಷಗಳು, ಆ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಏನಪ್ಪ ಅಂತ ಅಂದಾಗ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು, ಹೀಗೆ ಇನ್ನಿತರ ಅನೇಕ ಪ್ರಾಕ್ತನ ಮತ್ತು ಪುರಾತತ್ವ ಆಧಾರಗಳು ಕೂಡ ನಮಗೆ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗುವಂಥ ಮೂಲಾಧಾರ ಆಗಿರುತ್ತೆ. ಈ ಮೂಲಾಧಾರಗಳನ್ನೆಲ್ಲ ನಾವು ಹೇಗೆ ಪಡಿತೀವಿ? ಈ ಪುರಾತತ್ವ ಆಧಾರಗಳು ನಮ್ಗೆ ಹೇಗೆ ಲಭ್ಯ ಆಗುತ್ತೆ ಅಂತ ಅಂದಾಗ ಉತ್ಖನನವನ್ನು ಕೈಗೊಂಡಾಗ ಲಭ್ಯ ಆಗುತ್ತೆ. ಉತ್ಖನನ ಅಂದರೆ ಏನು? ಇದನ್ನು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿರ್ತಾರೆ, ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ದರಿಂದ ಮೂಲಾಧಾರಗಳು ಅಂತ ಏನು, ಉತ್ಖನನ ಅಂದರೆ ಏನು ಅಂತ ನೋಡೋದಾದರೆ, ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ನಾವು ಉತ್ಖನನ ಅಂತ ಕರಿತೀವಿ. ಉತ್ಖನನ ಅಂದರೆ ಏನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವಂತಹ ವೈಜ್ಞಾನಿಕ ಭೂ ಅಗೆತ. ಈ ಉತ್ಖನನವನ್ನು ನಾವು ಸುಮ್ಮನೆ ಮಾಡೋಕ್ಕಾಗುತ್ತಾ? ಕೆಲವೊಂದು ವಸ್ತುಗಳನ್ನು ಬಳಸಬೇಕಾಗುತ್ತಲ್ವಾ? ಈ ಉತ್ಖನನವನ್ನು ಮಾಡೋದಕ್ಕೆ ಬೇಕಾಗುವಂತಹ ಮುಖ್ಯವಾದಂಥ ವಸ್ತುಗಳು ಏನಂತ ನೋಡೋಕ್ಕಾದ್ರೆ ಬ್ರಷ್, ಕರಣೆ, ಚಾಕು, ಮರದ ದಬ್ಬಳದಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಾವು ಈ ಮಣ್ಣಿನ ಪದರಗಳನ್ನು ಸರಿಸಿ ಉತ್ಖನನವನ್ನು ಮಾಡುತ್ತಾರೆ. ಈ ಉತ್ಖನನದಲ್ಲಿ ಏನೇನು ವಸ್ತುಗಳು ಸಿಗ್ಬೋದು ಅಂತಂದರೆ ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳು, ಆ ವಸ್ತುಗಳನ್ನು ನಾವು ಉತ್ಖನನದ ಮೂಲಕ ತೆಗಿಬೋದಾಗಿದೆ. ಈ ವಸ್ತುಗಳನ್ನೇ ನಾವು ಪ್ರಾಕ್ತನಾಧಾರಗಳು ಅಂದ್ಬಿಟ್ಟು ಕರಿತೀವಿ. ಪ್ರಾಕ್ತನಾಧಾರಗಳು ಅಂದರೆ ಏನು ಅಂದರೆ ಭೂಗರ್ಭದಲ್ಲಿ ಸಿಗುವಂತಹ ವಸ್ತುಗಳನ್ನು ನಾವು ಪ್ರಾಕ್ತನಾಧಾರಗಳು ಅಂದ್ಬಿಟ್ಟು ಕರಿತೀವಿ. ಹಾಗಾದರೆ ಈ ಪುರಾತತ್ವ ಆಧಾರಗಳಿಗೆ ಹಲವು ಅಂಶಗಳು ಉದಾಹರಣೆ ಆಗಿರೋದ್ರಿಂದ ಒಂದೊಂದಾಗಿ ನಾವು ನೋಡ್ತಾ ಹೋದರೆ ಶಾಸನಗಳು ನಮ್ಗೆ ಏನಪ್ಪ ಮಾಹಿತಿಯನ್ನು ನೀಡುತ್ತೆ ಅಂತ ಬಂದಾಗ, ಪ್ರಾಕ್ತನಾಧಾರಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ ಅಂದರೆ ಶಾಸನಗಳು. ಅವು ನಮಗೆ ಆಯಾ ಕಾಲದ ಜೀವಂತ ಸಾಕ್ಷಿಗಳಾಗಿರುತ್ತೆ. ಅಂದಿನ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ, ವಾಣಿಜ್ಯ, ವ್ಯಾಪಾರ, ಹೀಗೆ ಮೊದಲಾದ ಅಂಶಗಳ ಬಗ್ಗೆ ನಾವು ಶಾಸನಗಳಲ್ಲಿ ನಾವು ನೋಡಬಹುದಾಗಿದೆ. ಅಂದಿನ ಕಾಲ ಏನು, ಯಾವ ಕಾಲದಲ್ಲಿ ಯಾರು ಆಡಳಿತವನ್ನು ಮಾಡ್ತಿದ್ರು, ಅವರ ಆಡಳಿತ ವ್ಯವಸ್ಥೆ ಅನ್ನೋದು ಹೇಗಿತ್ತು, ರಾಜ್ಯಾಡಳಿತ ಅನ್ನೋದು ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು, ಆಚರಣೆ ವಿಚಾರ ಅನ್ನೋದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಶಾಸನಗಳಲ್ಲಿ ತಿಳಿದುಕೊಳ್ಳೋದಕ್ಕೆ ಮಾಹಿತಿ ಅನ್ನೋದು ಸಿಗುತ್ತೆ. ಹೀಗೆ ಪ್ರಾಕ್ತನ ಆಧಾರಗಳಾದಂಥ ಶಾಸನಗಳಲ್ಲಿ ಭಾರತದಲ್ಲಿ ಕೆಲವು ಅತ್ಯಂತ ಪ್ರಾಚೀನವಾಗಿ ದೊರೆತಿರುವಂತಹ ಕೆಲವು ಶಾಸನಗಳನ್ನು ನಾವು ನೋಡ್ಬೋದು. ಅದಕ್ಕೆ ಮುಖ್ಯವಾದಂಥ ನಿವೇಶನ ಅಥವಾ ಮುಖ್ಯವಾದಂಥ ಉದಾಹರಣೆ ಅಂತ ನೋಡಿದಾಗ ಮೌರ್ಯ ಚಕ್ರವರ್ತಿ ಹೊರಡಿಸಿದಂತಹ ಶಾಸನವಾಗಿದೆ. ಅವರು ಕಲ್ಲಿನ ಹಾಸಿನ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಶಾಸನಗಳನ್ನು ಕೆತ್ತಿಸ್ತಾ ಇದ್ರು. ಯಾವುದ್ರ ಮೇಲೆ ಕೆತ್ತಿಸ್ತಾ ಇದ್ರು ಅಂತ ನೋಡಿದಾಗ ಅವರು ಕಲ್ಲಿನ ಹಾಸಿನ ಮೇಲೆ, ಕಲ್ಲಿನ ಕಂಬಗಳ ಮೇಲೆ ಶಾಸನವನ್ನು ಕೆತ್ತಿಸ್ತಾ ಇದ್ರು. ಅವು ಬಹುತೇಕ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಪ್ರಾಕೃತ ಭಾಷೆಯಲ್ಲಿದ್ದು, ಅದೇ ರೀತಿಯಾಗಿ ಕೆಲವು ಗ್ರೀಕ್ ಮತ್ತು ಅರೇಬಿಕ್ ಭಾಷೆಗಳನ್ನು ಕೂಡ ಅವರು ಬಳಸಿದ್ದಾರೆ.
ಕರ್ನಾಟಕದ ಮಸ್ಕಿ ಜಿಲ್ಲೆಯಲ್ಲಿ ಮತ್ತು ಬ್ರಹ್ಮಗಿರಿಯಲ್ಲಿ ಕೂಡ ಈ ಅಶೋಕ ಮಹಾಶಯರ ಶಾಸನಗಳು ಲಭ್ಯವಾಗಿದೆ. ಇದು ಭಾರತದಲ್ಲಿ ದೊರೆತಿರುವಂಥ ಅತ್ಯಂತ ಪ್ರಾಚೀನ ಶಾಸನ ಆಗಿದೆ ಅಂತ ಹೇಳ್ಬಹುದಾಗಿದೆ. ಅದೇ ರೀತಿಯಾಗಿ ನಾಣ್ಯಗಳನ್ನು ಅಂತ ನಾವು ನೋಡ್ತಾ ಬಂದಾಗ, ನಾಣ್ಯಗಳು ಕೂಡ ಅವರ ಕಾಲಮಾನ, ಅಂದಿನ ಧರ್ಮ, ಸಂಸ್ಕೃತಿ, ಆಡಳಿತ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಫ್ರೆಂಡ್ಸ್, ಇದು ಶಾಸನವನ್ನು ಹೇಳೋದು ಮರೆತೆ, ಕೆಲವು ಶಾಸನಗಳು ಬಹು ಮುಖ್ಯವಾಗಿರುವಂತಹ ಮಾಹಿತಿಯನ್ನು ನೀಡಿದೆ. ಅದೇ ರೀತಿಯಾಗಿ ಕೆಲವು ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟಾಗಿ ಕೇಳಿರುವಂತಹ, ಅದೇ ರೀತಿಯಾಗಿ ಈ ಬಾರಿ ಟೆಟ್ಟಲ್ಲಿ ಕೂಡ ಕೆಲವು ಶಾಸನದ ಬಗ್ಗೆ ಕೇಳಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಯಾವುದು ಅಂತ ಕೇಳ್ಬೋದು. ಅದು ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಕದಂಬರ ದೊರೆಯಾದಂಥ ಕಾಕುತ್ಸವರ್ಮನ ಆಡಳಿತದ ಅವಧಿಯಲ್ಲಿ ರಚನೆಯಾಯಿತು. ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊದಲ ಶಾಸನ ಇದು ಹಲ್ಮಿಡಿ ಶಾಸನ. ಇದು ಯಾರ ಕಾಲದಲ್ಲಿ ಅಂದರೆ ಕಾಕುತ್ಸವರ್ಮ. ಅದೇ ರೀತಿಯಾಗಿ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಖಾರವೇಲನ ಹಾತಿಗುಂಪ ಶಾಸನ, ಅದೇ ರೀತಿಯಾಗಿ ಚೋಳರ ಉತ್ತರ ಮೇರೂರು ಶಾಸನ. ಇದು ಚೋಳರ ಗ್ರಾಮಾಡಳಿತದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಅದೇ ರೀತಿಯಾಗಿ ಮತ್ತೊಂದು ಪ್ರಾಕ್ತನ ಆಧಾರ ಅಂದರೆ ನಾಣ್ಯಗಳು. ಈ ನಾಣ್ಯಶಾಸ್ತ್ರ ಅಂತ ನಾವು ಕೇಳಿದ್ದೀವಿ. ನಾಣ್ಯಗಳನ್ನು ಅಧ್ಯಯನ ಮಾಡೋದನ್ನು ನಾವು ನಾಣ್ಯಶಾಸ್ತ್ರ ಅಂತ ಕರಿತೀವಿ. ಈ ನಾಣ್ಯಗಳು ಕೂಡ ನಮಗೆ ಅಂದಿನ ಕಾಲದ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗಳು, ಆಚಾರ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ಈ ನಾಣ್ಯಗಳು ನಮಗೆ ರೋಮನ್ನಲ್ಲಿ ದೊರೆತಿರೋದ್ರಿಂದ ರೋಮನ್ ಅವರು ಕೂಡ ನಮ್ಮ ಜೊತೆ ವ್ಯವಹಾರವನ್ನು ಹೊಂದಿದ್ರು ಅನ್ನೋದು ನಮಗೆ ಇಲ್ಲಿ ಮಾಹಿತಿಯನ್ನು ಸಿಗುತ್ತೆ. ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು ಇವು 2000 ವರ್ಷಗಳ ಹಿಂದೆ ರೋಮ್ ದೇಶದೊಂದಿಗೆ ನಾವು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ವಿ ಅಂತ ತಿಳಿಯೋದಕ್ಕೆ ಸಹಾಯಕ ಆಗಿದೆ. ಈ ಸ್ಮಾರಕಗಳು, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸ್ಮಾರಕಗಳಿಗೆ ಉದಾಹರಣೆ ಅಂತ ಅಂದರೆ ದೇವಾಲಯಗಳು, ಬಸದಿಗಳು, ಸ್ತೂಪಗಳು, ಅರಮನೆಗಳು, ಕೋಟೆ, ಮೂರ್ತಿ ಶಿಲ್ಪ ಮುಂತಾದವುಗಳು. ಇವು ಅಂದಿನ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ಭಾರತದ ಭವ್ಯತೆಯ ಪರಂಪರೆಯನ್ನಾಗಿ ನಾವು ಈ ಸ್ಮಾರಕಗಳನ್ನು ನೋಡ್ತೀವಿ. ಅಂದರೆ ಅವುಗಳಿಗೆ ಉದಾಹರಣೆ ಅಂತ ನೋಡೋದಾದರೆ ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳು, ಬಾದಾಮಿ ಐಹೊಳೆ ಪಟ್ಟದಕಲ್ಲು. ಅದೇ ರೀತಿಯಾಗಿ ಈ ಸ್ಮಾರಕಗಳು ಪ್ರಾಚೀನ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಯ ಸಾಕ್ಷಿಯಾಗಿರುತ್ತೆ. ಅದಕ್ಕೆ ಉದಾಹರಣೆ ಅಂತ ನಾವು ನೋಡೋದಾದರೆ ಮೆಹರೌಲಿಯ ಉಕ್ಕಿನ ಸ್ತಂಭ, ವಿಜಯಪುರದ ಗೋಲುಗುಮ್ಮಟದ ಪಿಸುಮಾತಿನ ಮೊಗಸಾಲೆ. ಅದೇ ರೀತಿ ಪ್ರಾಚೀನತೆ ಭಾರತದ ಸೃಜನಶೀಲತೆ ಮತ್ತು ವೈಜ್ಞಾನಿಕ ತಾಂತ್ರಿಕತೆಗೆ ಉದಾಹರಣೆ ಅಂತ ನಾವು ನೋಡೋದಾದರೆ ಆಗ್ರಾದ ತಾಜ್ ಮಹಲ್, ವಿಜಯಪುರದ ಗೋಲುಗುಮ್ಮಟ. ಈ ಎಲ್ಲ ಅಂಶಗಳು ನಮಗೆ ಆಧಾರಗಳಿಗೆ ಅತ್ಯಂತ ಮುಖ್ಯವಾಗಿರುವಂಥ ಉದಾಹರಣೆಗಳಾಗಿ ನಾವು ಕಾಣ್ತೀವಿ.